ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ಅರ್ಲಿ ಮಾರ್ನಿಂಗು ಚಂದ್ರ ಯಾವ ಥರ ಕಾಣಿಸ್ತಿದೆ ನೋಡ್ರಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು 6:10 ಕತ್ಲಾಗಿದೆ. ಚಳಿ ಚಳಿ ನೋಡ್ರಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚಂದ್ರ. ವಾವ್, ಇದೆಲ್ಲರಿಗೂ ಸಿಗಲ್ಲ ಭಾಗ್ಯ ಇಂಥದ್ದೆಲ್ಲ ನೋಡೋದು. ಹಾಯ್ ಗುಡ್ ಈವ್ನಿಂಗ್ ವೀವರ್ಸ್. ಈಗ ನಾನು ಅಳಸಂದೆ ಕಾಳು ಬಸ್ಸಾರು ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ 1 ಕಪ್ ಅಳಸಂದೆ ಕಾಳು ತೊಗೊಂಡಿದ್ದೀನಿ, ಜವಾರಿ ಅಳಸಂದೆ ಕಾಳು, ಮತ್ತು ಜೀರಿಗೆ, ಮತ್ತು ಕರಿಬೇವು, ಆಮೇಲೆ ಕೊತ್ತಂಬರಿ, ಮತ್ತು ಒಂದು 8ರಿಂದ 10 ಒಣಮೆಣ್ಸಿನ್ಕಾಯಿ. ಸೊ ನಾನು ಇಲ್ಲಿ ಒಣಮೆಣ್ಸಿನ್ಕಾಯಿದು ಮಾಡ್ತಾಯಿದ್ದೀನಿ. ಮತ್ತು ಈರುಳ್ಳಿ, ಮತ್ತು ಎಣ್ಣೆ, ಕೊಬ್ಬರಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಟಮಾಟೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಯಾವ ರೀತಿ ಮಾಡ್ಕೋಬೋದಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ನೀರನ್ನ ಹಾಕ್ಕೊಂಡಿದ್ದೀನಿ. ಈಗ ಉಪ್ಪು ಕೂಡ ಸಹ ಹಾಕ್ಕೊಂಡಿದ್ದೀನಿ. ಈಗ ಒಂದು 4 ವಿಸಲ್ ಬರೋ ತನಕ ಇದು ಕುಕ್ ಮಾಡ್ಕೊಳ್ಳೋಣ ಬನ್ನಿ. ಈಗ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಕಡೆ ಲಿಡ್ಡು ಕೂಡ ಈಗ ಕ್ಲೋಸ್ ಮಾಡಿದ್ದೀನಿ. ಮತ್ತು ಈ ಕಡೆ ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಟೊಮೆಟೊ ಹಣ್ಣು ಎಲ್ಲ ಉಟ್ಕೊಳ್ಳೋಣ. ಈಗ ಬನ್ನಿ, ಈ ಕಡೆ ಕಡಾಯಿ ಇಟ್ಟಿದ್ದೀನಿ. ಕಡಾಯಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಹಣ್ಣು, ಮೆಣಸಿನ್ಕಾಯಿ ಎಲ್ಲ ಉಟ್ಕೊಳ್ಳೋಣ ಬನ್ನಿ. ಸೊ ಈಗ ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ. ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ. ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಸೊ ಎರಡೂ ಹುರ್ಕೋಬೇಕು. ನೋಡಿ, ಈಗ ಟೊಮೆಟೊ ಹಣ್ಣು ಹುರ್ಕೊತಾ ಇದ್ದೀನಿ. ಸೊ ಇದು ಹುರ್ಕೊಳ್ಳೋಣ ಬನ್ನಿ. ನೋಡಿ, ಈಗ ಎಲ್ಲ ಹುರ್ಕೊಂಡಿದ್ದೀನಿ. ಟೊಮೆಟೊ ಹಣ್ಣು, ಕರಿಬೇವು, ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಮತ್ತು ಜೀರಿಗೆ ಎಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೊಂಡಿದ್ದೀನಿ. ಈಗ ಗ್ರೈಂಡ್ ಮಾಡ್ಕೊಂಬಿಡೋಣ ಬನ್ನಿ. ನೋಡಿ, ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ನಾನು ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ಸೊ ಕೊಬ್ಬರಿ ಜಾಸ್ತಿ ಹಾಕ್ಕೋಬಾರ್ದು. ಆಮೇಲೆ ಎಲ್ಲ ಹುರ್ಕೊಂಡಿದ್ವಲ್ಲ, ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಸೊ ನೋಡಿ, ಮತ್ತು ಇದಕ್ಕೆ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ, ಮತ್ತು ಕೊತ್ತಂಬರಿನ ಹಾಕ್ಕೊತಾ ಇದ್ದೀನಿ. ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಈ ಥರ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ 4 ವಿಸಲ್ ಬಂದಾಗಿದೆ. ಈಗ ಕುಕ್ ಆಗಿದೆ. ಈಗ ಲಿಡ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ, ಈಗ ಲಿಡ್ನ ಓಪನ್ ಮಾಡಿದ್ದೀನಿ. ಸೊ ಈಗ ಎಷ್ಟು ಚೆನ್ನಾಗಿ ಕಾಳೆಲ್ಲ ಬಂದಿದೆ ನೋಡಿರಿ. ಈಗ ನೀರೆಲ್ಲ ಬಚ್ಕೊಳ್ಳೋಣ ಬನ್ನಿ. ಸೊ ಈಗ ಇದರಲ್ಲೆಲ್ಲ ಬಚ್ಕೊಂಡ್ಬಿಡ್ತೀನಿ ನೀರೆಲ್ಲ. ನೋಡಿ, ನೀರೆಲ್ಲ ತೊಗೊಂಡಿದ್ದೀನಿ, ಬಸ್ದಾಗಿದೆ. ಈಗ ಇನ್ನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಇದಕ್ಕೆ ಈಗ ಡಂಪ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಸೊ ಹಾಕಿದ್ದೀನಿ. ಸೊ ಈಗ ಒಗ್ಗರಣೆ ಹಾಕ್ಕೊಂಬಿಡೋಣ ಇದಕ್ಕೆ ಬನ್ನಿ. ಸೊ ಇವಾಗ ಎಣ್ಣೆ ಬಿಸಿ ಆಗಿದೆ. ಇದಕ್ಕೆ ಸಾಸಿವೆನ ಹಾಕ್ಕೊತಾ ಇದ್ದೀನಿ. ನೋಡಿ, ಸಾಸಿವೆನ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಕರಿಬೇವು ಹಾಕ್ಕೊತಾ ಇದ್ದೀನಿ. ಏನು ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ, ಈಗ ಇದಕ್ಕೆ ಡಂಪ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಬಸ್ಸಾರು ರೆಡಿಯಾಗಿದೆ. ಈಗ ಅಳಸಂದೆ ಕಾಳು ಪಲ್ಯನ ಮಾಡ್ಕೊಳ್ಳೋಣ ಬನ್ನಿ. ಅಳಸಂದೆ ಕಾಳು ಬೇಯಿಸ್ಕೊಂಡಿದ್ವಲ್ಲ, ಸೊ ಅದಕ್ಕೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಪಲ್ಯ ಥರ. ನಾನು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಮತ್ತು 2 ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಕರಿಬೇವು, ಮತ್ತು 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡ್ಕೊಂಬಿಡೋಣ ಬನ್ನಿ. ಸೊ ಕಡಾಯಿ ಕಾದಿದೆ. ಎಣ್ಣೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಇನ್ನೂ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಸೊ ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ, ಮತ್ತು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ, ಮತ್ತು ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಬನ್ನಿ. ಈಗ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ನೋಡಿ, ಕಾಳೆಲ್ಲ ಹಾಕ್ಕೊಂಡಿದ್ದೀನಿ. ನಾನು ಸೊಪ್ಪು ಹಾಕ್ಕೊಂಡಿಲ್ಲ. ಸೊ ಈ ಥರ ಕಾಳಿಂದ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ಭಾಳ ಚೆನ್ನಾಗಿರುತ್ತೆ ಅಳಸಂದೆ ಕಾಳು ಬಸ್ಸಾರು. ಆಮೇಲೆ ಕ್ಯೂಕೆಫ್ರ ಅಂತ ಮಾಡ್ತಾರಲ್ಲ, ಅದು ಭಾಳ ಚೆನ್ನಾಗಿರುತ್ತೆ. ಮುದ್ದೆ ಜೊತೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಮುದ್ದೆ ತಿನ್ನೋರಿಗಂತ ಹೇಳಿ ಮಾಡಿಸಿದ ಸಾರು ಅಂತ ಹೇಳ್ಬೋದು. ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇನ್ಮೇಲಿಂದ ಮುಂದೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಸೊ ಈಗ ಇದು ಕುಕ್ ಆಗಿದೆ. ಈಗ ಒಂದು ಸರ್ವಿಂಗ್ ಬೌಲಲ್ಲಿ ತೊಗೊತೀನಿ. ನೋಡಿ, ಬಿಸಿ ಬಿಸಿಯಾದ ಅಳಸಂದೆ ಕಾಳು ಬಸ್ಸಾರು ರೆಡಿಯಾಗಿದೆ. ಅದ್ರ ಜೊತೆಗೆ ಮುದ್ದೆ ಕೂಡ ಮಾಡಿದ್ದೀನಿ. ಮಿಸ್ ಮಾಡದೆ ಮನೆಯಲ್ಲಿ ನೀವು ಒಂದ್ಸಲ ಖಂಡಿತವಾಗಿ ಟ್ರೈ ಮಾಡಿ. ಸಿ ಯು. ಟಾಟಾ, ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.